ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಿಂಪಲ್ ಟ್ರಿಕ್ಸ್ ಎಸ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, 5ನೇ ತರಗತಿ ಗಣಿತದ ಒಳಗಡೆ ನಾವು ಈಗಾಗಲೇ ದಶಮಾಂಶ ಭಿನ್ನರಾಶಿಗಳನ್ನ ಅಧ್ಯಯನ ಮಾಡ್ತಾ ಇದ್ದೀವಿ. ದಶಮಾಂಶ ಭಿನ್ನರಾಶಿಗಳಲ್ಲಿ ಅಭ್ಯಾಸ 4.1ನ ಕಂಪ್ಲೀಟ್ ಮಾಡಿದ್ದೀನಿ. ಇವತ್ತು 4.2 4.2ನ ಅಭ್ಯಾಸದಲ್ಲಿ ಯಾವ ಥರ ಲೆಕ್ಕಗಳಿದ್ದಾವೆ, ಇವು ಲೆಕ್ಕಗಳನ್ನು ನಾವೇನು ಮಾಡ್ತಾರೆ, ಇಲ್ಲಿ ಕೊಟ್ಟಂಥ ಇವು ಭಿನ್ನರಾಶಿಗಳನ್ನ ಕೊಟ್ಟಿದ್ದಾನೆ. ಭಿನ್ನರಾಶಿಗಳನ್ನ ಏನು ಮಾಡಬೇಕು, ನಾವು ದಶಮಾಂಶದಾಗೆ ಕನ್ವರ್ಟ್ ಮಾಡ್ಬೇಕಂತೇಳಿ ಕ್ವಶನ್ಸ್ಗಳನ್ನ ಕೇಳ್ತಾನೆ. ನಾವು ಕೂಡ ಯಾವ ಥರ ಕನ್ವರ್ಟ್ ಮಾಡ್ಬೇಕಂತೇಳಿ ಈಸಿಯಾಗಿ ನೋಡೋಣ. ಓಕೆ, ಈಗಾಗಲೇ ಸಾಕಷ್ಟು ವಿಡಿಯೋಗಳನ್ನ ಮಾಡಿದ್ದೀನಿ. ಅವೆಲ್ಲ ವಿಡಿಯೋಗಳು 5th ಕ್ಲಾಸ್ ಮ್ಯಾಥ್ಸ್ ಅಂತೇಳಿ ಒಂದು ಪ್ಲೇಲಿಸ್ಟ್ನ ಇದೆ. ಆ ಪ್ಲೇಲಿಸ್ಟ್ನಲ್ಲೆಲ್ಲ ವಿಡಿಯೋಗಳಿದ್ದಾವೆ. ಎಲ್ಲ ವಿಡಿಯೋಗಳನ್ನ ಹೋಗಿ ಒಂದು ಸತ ನೋಡ್ಕೊಂಬನ್ರಿ. ಫಸ್ಟ್ ಟೈಮ್ ಯಾರು ಚಾನಲ್ ನೋಡ್ತಿದ್ರೆ ಚಾನಲ್ಗಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಕ್ವಶನ್ 8/10 ಇದೆ. ಇದನ್ನು ಭಿನ್ನರಾಶಿ ಇದೆ. ಇದನ್ನು ನಾವು ಯಾವ ಥರ ಮಾಡಬೇಕು, ದಶಮಾಂಶ ಕನ್ವರ್ಟ್ ಮಾಡಬೇಕು. ದಶಮಾಂಶ ಕನ್ವರ್ಟ್ ಮಾಡಬೇಕಪ್ಪ ಅಂದರೆ ಕೆಳಗಡೆ ಸಂಖ್ಯೆ ಇದ್ದಿದ್ದ ಮೇಲ್ಗಡೆ ಸಂಖ್ಯೆನ ಡಿವೈಡೆಡ್ ಬೈ ಮಾಡ್ಬೇಕಂದಂಗೆ. ಯಾವ ಥರಪ್ಪ ಅಂದ್ರೆ, ಈಗ 8 ಈ ಥರ ಬರ್ಕೊಂಡು ಡಿವೈಡೆಡ್ ಬೈ 10ನ ಈ ಥರ ಮಾಡೋಕ್ಕೆ ಹೋಗ್ತಾರೆ ಎಲ್ಲರೂ. ಇದು ಲೆಂತಿ ಪ್ರೊಸೆಸ್ ಆಗ್ತೈತಿ. ಯಾಕಂದರೆ 10 ಮುಗಿಯಾಗೆ 8 ಇಲ್ಲ, 10 ಮುಗಿಯಾಗೆ 8 ಇಲ್ಲ. ಅವಾಗ ಏನು ಮಾಡ್ತೀರಿ, ಇಲ್ಲೊಂದು ಪಾಯಿಂಟ್ ಕೊಡ್ತೀರಿ. ಪಾಯಿಂಟ್ ಕೊಟ್ಟರೆ ಇಲ್ಲೊಂದು 0 ನಿಲ್ಲಿಸ್ಕೋಬೋದು. ಓಕೆ, 10 80 ಅಂತ ಕರಿತೀರಿ. ಓಕೆ, ಇಲ್ಲಿ ಹಿಂದೆ ಏನೂ ಇಲ್ಲ ಅಂದರೆ 0 ಇಡ್ತೀರಿ, 0.8. ಓಕೆ, ಈ ಥರ ಇದನ್ನು ಏನೋ ಇದು ಒಂದು ಸಣ್ಣ ಸಂಖ್ಯೆ ಆಯಿತು, ಓಕೆ ಆಯಿತು. ಇನ್ನು ನೆಕ್ಸ್ಟ್ ದೊಡ್ಡ ಸಂಖ್ಯೆ ಇದಾವೆ, ಅವ್ರನ್ನ ಯಾವ ಥರ ಮಾಡ್ತೀರಿ. ಈ ಥರ ಮಾಡೋಕ್ಕೆ ಹೋದ್ರೆ ಲೇಟ್ ಆಗ್ತೈತೆ. ಅವಾಗ ಏನು ಮಾಡಬೇಕು, ಕೆಳಗಡೆ 0 ಇತ್ತಪ್ಪ ಅಂದರೆ ಬರೀ 10 ಇತ್ತು. ಓಕೆ, 10 ಇದ್ದಾಗ ಏನು ಮಾಡಬೇಕಪ್ಪ ಅಂದ್ರೆ ಮೇಲೆ ಕೊಟ್ಟಂಥ ಸಂಖ್ಯೆನ ಆ್ಯಸ್ ಇಟ್ ಈಸ್ ಬರ್ಕೋಬೇಕು. 8 ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಇಡಬೇಕು. ಇದು ನೋಡಿರಿ, ಒಂದು ಸ್ಥಾನ ಬಿಟ್ಟು, ಇದು ಬಿಡಿ, ಇದು 10 ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಇಟ್ಟು ಹಿಂದ್ಗಡೆ 0 ಕೊಟ್ಟರೆ 0.8 ಈ ಥರ ನಾವು ಬಿಡಿಸ್ಬೇಕು. ಓಕೆ, ಅದೇ ಥರ ಇದನ್ನೇನು ಮಾಡಬೇಕು, 0.7. ಯಾಕಂದ್ರೆ ಕೊಟ್ಟಂಥ ಸಂಖ್ಯೆನ ಅದೇ ಥರ ಬರ್ಕೊಂಡೀನಿ, ಒಂದು ಸ್ಥಾನ ಬಿಟ್ಟು ಪಾಯಿಂಟ್ನ ಇಡ್ತಾಯಿದ್ದೀನಿ. ಓಕೆ, ಇದು ಯಾವಾಗ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಯಾವಾಗ ಇಡಬೇಕು, ಕೆಳಗಡೆ ಡಿವೈಡೆಡ್ ಬೈ 10 ಇದ್ದಾಗ ಮಾತ್ರ. 100 ಇದ್ದಾಗ ಯಾವ ಥರ ಮಾಡಬೇಕು, ನೆಕ್ಸ್ಟ್ ಇದ್ದಾವೆ ನೋಡು. ಇದನ್ನು ಎಲ್ಲರೂ ಸ್ಪೀಡಾಗಿ ಮಾಡಿರಿ. 0.6 ಯಾಕಂದರೆ ಒಂದು ಸ್ಥಾನ ಬಿಟ್ಟು 10 ಇದೆ. ನೆಕ್ಸ್ಟ್ 16. ಇದನ್ನು ಯಾವ ಥರ ಮಾಡ್ಬೇಕು ರೀ, ಇಲ್ಲಿ 16 ಬರ್ಕೊಂಡು ಕಸಿಂದ ಇಲ್ಲಿ 0 ಇಟ್ಟು ಇಲ್ಲಿ ಪಾಯಿಂಟ್ ಇಡೋದಲ್ಲ. ಓಕೆ, ಕೊಟ್ಟಂಥ ಸಂಖ್ಯೆನ ಆ್ಯಸ್ ಇಟ್ ಈಸ್ ಬರ್ಕೋಬೇಕು, ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಇಡಬೇಕು. ನೋಡಿ, ಇದು ಬಿಡಿ, ಇದು 10 ಅಂದರೆ ಇಲ್ಲಿ ಪಾಯಿಂಟ್ ಇಡಬೇಕು, 1.6. ನೆಕ್ಸ್ಟ್ 42. ಕೊಟ್ಟಂಥ ಸಂಖ್ಯೆನ ಆ್ಯಸ್ ಇಟ್ ಈಸ್ ಬರ್ಕೋಬೇಕು, ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಇಡಬೇಕು, 4.2. ನೆಕ್ಸ್ಟ್ 8.3. 8.3 ಒಂದೇ ಸ್ಥಾನ ಬಿಟ್ಟು ಅಲ್ಲಿ ಬಿಂದು ಇಡಬೇಕು. ಯಾಕಪ್ಪ ಅಂದರೆ ಕೆಳಗಡೆ 10 ಇದೆ. ಇನ್ನು ನೆಕ್ಸ್ಟು ಇಲ್ಲಿ ನೋಡಿರಿ, ಇಲ್ಲಿ 100 ಇದೆ. ಇವಾಗ 100 ಇದ್ದಾಗ 2 ಸ್ಥಾನ ಬಿಟ್ಟು ಬಿಂದು ಇಡಬೇಕು ಅಷ್ಟೇ. 10 ಇದ್ದಾಗ ಒಂದು ಸ್ಥಾನ ಬಿಟ್ಟು ಬಿಂದು ಇಟ್ಟರೆ, 100 ಇದ್ದಾಗ 2 ಸ್ಥಾನ ಬಿಟ್ಟು ಬಿಂದು ಇಡಬೇಕು. ಈಗ ನೋಡಿರಿ, 0.07. ಇದು ಯಾಕೆ 0 ತೊಗೊಂಬಂದ್ರಿ ಅಂತ ಕೇಳಿದ್ರೆ, ಈಗ ನೋಡಿರಿ, ಈಗ ಇಲ್ಲಿ 0.7 ಇಟ್ಟರೆ 7 ಡಿವೈಡೆಡ್ ಬೈ 10 ಆಗ್ತೈತದು. ಅದೇ 0.07 ಇಟ್ಟರೆ 100 ಆಗ್ತೈತೆ. ನೋಡಿರಿ, ಇದು ಬಿಡಿ, ಇದು 10, ಇದು 100ನೇ ಸ್ಥಾನಕ್ಕೆ ನಾನು ಬಿಂದು ಇಟ್ಟಿದ್ದೀನಿ. ಅದಕ್ಕೋಸ್ಕರ 0.07 ಇಲ್ಲಿಕಪ್ಪ ಅಂದರೆ ಇದನ್ನು ಯಾವ ಥರ ಮಾಡ್ತಾರಪ್ಪ ಅಂದರೆ ಸೇಮ್ 7ಕ್ಕೆ 100ರಲ್ಲೇ ಭಾಗಾಕಾರ ಮಾಡ್ಬೇಕಾಗ್ತೈತಿ. ಓಕೆ, ಇಲ್ಲೇನೂ ಇಲ್ಲ ಅಂದರೆ ಇಲ್ಲೊಂದು ಪಾಯಿಂಟ್ ಕೊಟ್ಟರೆ ಇಲ್ಲೊಂದು 0 ಉಳಿಸ್ಕೋಬೋದು. 100 ಒಳಗೆ 70 ಇಲ್ಲ. ಓಕೆ, ಇಲ್ಲೊಂದು 0 ಕೊಟ್ಟರೆ ಇಲ್ಲೊಂದು 0ನ ಮತ್ತೆ ಇಳಿಸ್ಕೋತೀರಿ. 100 700 700 ಒಳಗಡೆ 700 ಹೋದ್ರೆ 0.07. ಓಕೆ, ಬರ್ತಲ್ಲ. ಅದಕ್ಕೋಸ್ಕರ ಇದನ್ನು ಕೆಳಗಡೆ 2 0 ಇದ್ದಾಗ, ಕೆಳಗಡೆ 100 ಇದ್ದಾಗ 2 ಸ್ಥಾನ ಬಿಟ್ಟು ಬಿಂದುನ ಇಡಬೇಕು, 0.07. ನೆಕ್ಸ್ಟ್ 72 ಡಿವೈಡೆಡ್ ಬೈ 100. 72 ಡಿವೈಡೆಡ್ ಬೈ 100ನ ಇಲ್ಲಿ ನೋಡಿರಿ, ಇಲ್ಲಿ 72 ಆಲ್ರೆಡಿ ಇದೆ, ಬಿಡಿ ಇದೆ, 10 ಇದೆ. 100ನೇ ಸ್ಥಾನಕ್ಕೆ ನಾನು ಬಿಂದು ಇಟ್ಟು ಒಂದು 0ನ ಆ್ಯಡ್ ಮಾಡ್ತಾಯಿದ್ದೆ, 0.72. ಓಕೆ, 0.72. ನೆಕ್ಸ್ಟ್ 861. ಅದು 3 ಸಂಖ್ಯೆ ಇದೆ. ಕೊಟ್ಟಂಥ ಸಂಖ್ಯೆನ
861 ಡೈರೆಕ್ಟ್ ಬರ್ಕೊತಾ ಇದ್ದೀನಿ. ಕೆಳಗಡೆ 100 ಇದೆ, 2 ಸ್ಥಾನ ಬಿಟ್ಟು ಬಿಂದು ಕೊಡಬೇಕು. ಬಿಡಿ 10 100, 100ನೇ ಸ್ಥಾನಕ್ಕೆ ನಾನು ಬಿಂದು ಇಟ್ಟೆ. ಓಕೆ, 8.61 ಇಸ್ ದ ಆನ್ಸರ್. ಓಕೆ, ಇವು 9 ಲೆಕ್ಕಗಳದು. ಇನ್ನು ನೆಕ್ಸ್ಟ್ ಇಲ್ಲಿ ನೋಡಿರಿ, 162 ಡಿವೈಡೆಡ್ ಬೈ 10 ಇದೆ. ಡಿವೈಡೆಡ್ ಬೈ 10 ಇದ್ದಾಗ ಏನು ಮಾಡ್ಬೇಕಂತ ಹೇಳಿ, ಒಂದು ಸ್ಥಾನ ಬಿಟ್ಟು ಬಿಂದುನ ಇಡ್ಬೇಕಂತ ಹೇಳಿ. ಇಲ್ಲಿ ನೋಡಿರಿ, 162 ಬರ್ಕೊಂಡು ಆ್ಯಸ್ ಇಟ್ ಈಸ್ ಸಂಖ್ಯೆ ಅದೇ ಬರ್ಕೋಬೇಕು. ಬರ್ಕೊಂಡು ಒಂದು ಸ್ಥಾನ ಬಿಟ್ಟು ಬಿಂದು ಇಡಬೇಕು. 16.2 16.2 ಅಂತೇಳಿ ನೀವು ಓದ್ತೀರಿ. ಓಕೆ, ಇನ್ನು ನೆಕ್ಸ್ಟ್ 141 ಬರ್ಕೊಂಡು ಇಲ್ಲಿ 2 ಬಿಂದು ಇದ್ದಾವೆ. ಯಾಕಂದರೆ ಕೆಳಗಡೆ 100 ಇದೆ, ಅದಕ್ಕೆ 2 ಸ್ಥಾನ ಬಿಟ್ಟು ಬಿಂದು ಇಡಬೇಕು. ಬಿಡಿ 10 ಬಿಟ್ಟು 100ನೇ ಸ್ಥಾನಕ್ಕೆ 1.41. ನೆಕ್ಸ್ಟ್ 1461ನ ಆ್ಯಸ್ ಇಟ್ ಈಸ್ನ ಬರ್ಕೊತಿದ್ದೀನಿ. ನೆಕ್ಸ್ಟ್ ಕೆಳಗಡೆ 2 ಸ್ಥಾನ ಬಿಟ್ಟು ಬಿಡಿ 10 100ನೇ ಸ್ಥಾನಕ್ಕೂ 14.61. ಓಕೆ, ಇನ್ನು ನೆಕ್ಸ್ಟ್ ಇಲ್ಲಿ ಅಲ್ಲಿ 10 100 ಇದ್ದಾಗ ನೀವು ಆ್ಯಸ್ ಇಟ್ ಈಸ್ನ ಅಲ್ಲಿ ಎಷ್ಟು ಬಿಂದು ಇರ್ತಿದ್ದು ಅಥವಾ ಎಷ್ಟು ಜೀರೋ ಇರ್ತಿದ್ದು ಅಷ್ಟು ನೀವು ಬಿಂದು ಇಟ್ಕೊಂಡು ಕೊಡ್ತಿದ್ರಿ ಬಿಂದುನ. ಬಟ್ ಇಲ್ಲಿ 1/2 ಐತಿ, 10 ಇಲ್ಲ 100 ಇಲ್ಲ. ಇಲ್ಲಿ ಯಾವ ಥರ ಮಾಡಬೇಕು? ಓಕೆ, ಇಲ್ಲಿ ಇದೇನು ಹಾಫ್ ಅಂದರೆ ಅರ್ಧ ಇದೆ, ಅಂದರೆ ಒಂದರ ಅರ್ಧ 0.5 ಅಂತಲೂ ನಾವು ಬರಿಬೋದು. 0.5 ಯಾವ ಥರ ಬರ್ತದಪ್ಪ ಅಂದ್ರೆ, ಒಂದನ್ನು 2ರಲ್ಲಿ ಭಾಗಾಕಾರ ಮಾಡ್ಬೇಕು ನಂಗೆ. ಓಕೆ, 2ಕ್ಕೆ ಏನೂ ಹತ್ತಂಗಿಲ್ಲ. ಇಲ್ಲೊಂದು ಬಿಂದು ಇಡ್ತೀನಿ, ಇಲ್ಲಿ ಒಂದು 0 ನಿಲ್ಲಿಸ್ಕೋಬೋದು. 2 5 10, 10ರಲ್ಲಿ 10 ಹೋದರೆ 0.5 ಇದು ಬಂತು. ಓಕೆ, ಇಲ್ಲಿಗಪ್ಪ ಅಂದ್ರೆ ಏನು ಮಾಡಬೇಕು, ನಾವು 100ಕ್ಕೆ ಮ್ಯಾಚ್ ಮಾಡಬೇಕು ಛೇದಗಳನ್ನು. ಇಲ್ಲಿ ಯಾವ ಥರ ಮಾಡ್ಬೇಕು ನೋಡಿರಿ. ನೆಕ್ಸ್ಟ್ ಈಗ ನೋಡಿರಿ, ಇಲ್ಲಿ 4 ಇದೆ, 4ನ್ನು 3ಕ್ಕೆ ಭಾಗಾಕಾರ ಮಾಡಬೇಕು. ಬರಲಿಲ್ಲ, ಯಾವ ಥರ ಮಾಡ್ಬೇಕಪ್ಪ ಅಂದರೆ ಕೆಳಗಡೆ ನಮ್ಗೆ ಛೇದ 100 ಮಾಡ್ಕೋಬೇಕು. ಛೇದ 100 ಮಾಡ್ಕೋಬೇಕಪ್ಪ ಅಂದ್ರೆ ಇಲ್ಲಿ ಯಾವ ಸಂಖ್ಯೆಯನ್ನು ಗುಣಾಕಾರ ಮಾಡಿದ್ರೆ ಛೇದ 100 ಆಗ್ತೈತಿ. 25 4 100 ಅಂತ ಕರಿತೀರಿ. 25 4 100 ಅಂದರೆ ಮೇಲೆ 25ರಲ್ಲಿ ಮಲ್ಟಿಪ್ಲಿಕೇಶನ್ ಗುಣಾಕಾರ ಮಾಡಿದ್ರೆ ಅಂದರೆ ಕೆಳಗಡೆ 25ರಲ್ಲಿ ಮಲ್ಟಿಪ್ಲಿಕೇಶನ್ಸ್ ಮಾಡಿ 25 4 100 ಛೇದನ 100ಕ್ಕೆ ಕನ್ವರ್ಟ್ ಮಾಡ್ಕೋಬೇಕು. 25 4 ಎಷ್ಟು ರೀ? 100. ಇದನ್ನು ನಾವು ಯಾವ ಥರ ಬೇಕು? 25 3 75 ಡಿವೈಡೆಡ್ ಬೈ 25 4 100. 75 ಡಿವೈಡೆಡ್ ಬೈ 100 ಅಂದ್ರೂ ಅಂದರೆ 3 ಡಿವೈಡೆಡ್ ಬೈ 4 ಅಂದರೂ ಒಂದೇ. ನೋಡಿರಿ, 25 3 75, 25 4 100, 3 ಡಿವೈಡೆಡ್ ಬೈ 4 ಬರ್ತೈತಾ? ಏನೂ ಬದಲಾವಣೆ ಆಗಂಗಿಲ್ಲ. 75 ಡಿವೈಡೆಡ್ ಬೈ 100ನ ದಶಮಾಂಶ ಇದೆ, ಅದನ್ನು ನಾವು ಭಿನ್ನರಾಶಿ ಇದೆ, ಅದನ್ನು ದಶಮಾಂಶ ಮಾಡ್ಬೇಕಪ್ಪ ಅಂದ್ರೆ 75 ಡಿವೈಡೆಡ್ ಬೈ 100ನ ಯಾವ ಥರ ಮಾಡ್ಬೋದು? ಇಲ್ಲಿ ನೋಡಿರಿ, 75ನ ಆ್ಯಸ್ ಇಟ್ ಈಸ್ ಬರ್ಕೊತಿದ್ದೀನಿ. ಬಿಡಿ 10 100 ಒಂದು ಸ್ಥಾನ ಬಿಟ್ಟು ಬಿಂದು ಇಟ್ಕೊತೀನಿ. 0.75 ಆನ್ಸರ್ ಬರ್ತದ. 3 ಡಿವೈಡೆಡ್ ಬೈ 4ನ ಭಿನ್ನ ದಶಮಾಂಶ ಬರ್ತದೆ ಅಂದ್ರೆ 0.75 ಬರ್ತದೆ. ಓಕೆ, ಈ ಥರ ನೀವು ಮಾಡಬೇಕು. ಇಲ್ಲಿಕಪ್ಪ ಅಂದ್ರೆ ನೀವು ಇದೇ ಥರ ಮಾಡಿರಿ. ಇಲ್ಲಿಕ್ಕೆ 4ನ್ನು ಭಾಗಾಕಾರ ಮಾಡಿರಿ 3ರಲ್ಲಿ. ಓಕೆ, ನೆಕ್ಸ್ಟ್ 2 ಡಿವೈಡೆಡ್ ಬೈ 5. 2 ಡಿವೈಡೆಡ್ ಬೈ 5ನ ಯಾವ ಥರ ಮಾಡಬೇಕು? ಎಷ್ಟನ್ನು ಗುಣಾಕಾರ ಮಾಡಿದರೆ 100 ಬರ್ತೈತಿ? 25 100. ಇಲ್ಲಿ 20 ಮಲ್ಟಿಪ್ಲಿಕೇಶನ್ಸ್ ಮಾಡಿದ್ರೆ ಇದಕ್ಕೂ 20 ಮಲ್ಟಿಪ್ಲಿಕೇಶನ್ಸ್. 27 40, 25 100, 25 100. ಇವಾಗ ಇದು ಒಂದು ಕಟ್ತಾ ಹೋಯಿತು. 10 ತೆಗೆದೆ ನಾನು. 4 ಡಿವೈಡೆಡ್ ಬೈ 10 ಹೋಯಿತು. 4 ಡಿವೈಡೆಡ್ ಬೈ 10 ಇದ್ದಾಗ 0.4 ಅಂತ ಬರಿಬೋದಾ? 0.4 ಅಂತ ಬರಿಬೋದಲ್ಲ? 4 ಡಿವೈಡೆಡ್ ಬೈ 10 ಇದ್ದಾಗ ಒಂದೇ ಸ್ಥಾನ ಕೆಳಗಡೆ 10 ಇದೆ, ಒಂದು ಸ್ಥಾನ ಬಿಟ್ಟು ಬಿಂದು ಇಟ್ಟಿನಿ. 0.4. ನೆಕ್ಸ್ಟ್ ಇಲ್ಲಿ 25 100 ಅಂದರೆ ಇಲ್ಲಿ ಮ್ಯಾಗಲೇ ಮಲ್ಟಿಪ್ಲಿಕೇಶನ್ಸ್ ಮಾಡಿ 7 5 35, 25 100. 35 ಡಿವೈಡೆಡ್ ಬೈ 100 ಇದ್ದಾಗ 0.35 ಬರಿಬೋದಾ? 0.35 ಮೇಲಿನ ಲೆಕ್ಕಗಳು ನೋಡಿದಾಗ ನಿಮ್ಗೆ ಗೊತ್ತಾಗ್ತೈತೆ. 35 ಡಿವೈಡೆಡ್ ಬೈ 100 ಇದ್ದಾಗ 0.35 ಬರಿಬೋದು. ನೆಕ್ಸ್ಟ್ 38 ಕೆಳಗಡೆ 50 ಇದೆ. 50ನ ಎಷ್ಟೆಲ್ಲ ಮಲ್ಟಿಪ್ಲಿಕೇಶನ್ಸ್ ಮಾಡಿದ್ರೆ 100 ಬರ್ತೈತೆ.
2 52 100 ಅಂದ್ರೆ ಮೇಲೇನು 2 ಮಲ್ಟಿಪ್ಲಿಕೇಶನ್ಸ್ ಮಾಡಿರಿ, ಕೆಳಗಡೆನೇ 2 ಮಲ್ಟಿಪ್ಲಿಕೇಶನ್ಸ್ ಮಾಡಿರಿ. 38 76 ಡಿವೈಡೆಡ್ ಬೈ 52 100. 76 ಡಿವೈಡೆಡ್ ಬೈ 100. ಇದನ್ನು ಯಾವ ಥರ ಬರಿಬೋದು? ಡೆಸಿಮಲ್ ಒಳಗಡೆ 0.76 0.76. ಓಕೆ. ನೆಕ್ಸ್ಟ್ 75 ಡಿವೈಡೆಡ್ ಬೈ 25. 25 ನಾಲ್ಕಲೆ 100, 17 ನಾಲ್ಕಲೆ 68. 68 ಡಿವೈಡೆಡ್ ಬೈ 100. 25 ನಾಲ್ಕಲೆ 100. 68 ಡಿವೈಡೆಡ್ ಬೈ 100 ಅನ್ನು ಯಾವ ಥರ ಬರಿಬೋದು? 0.68 ಅಂತೇಳಿ ನಾವು ಬರಿಬೋದು. ಓಕೆ. ಇವು ಇಷ್ಟು ಲೆಕ್ಕಗಳು. ಇನ್ನೂ 2 ಲೆಕ್ಕಗಳಿದಾವೆ. ಅವು 2 ಲೆಕ್ಕಗಳನ್ನು ನಾನಿಲ್ಲಿ ಬಿಡಿಸ್ತೀನಿ, ನೋಡ್ಕೊಡ್ರಿ. ಇವೆರಡು ಇಲ್ಲಿ ಎಷ್ಟು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 100 ಬರ್ತೈತಿ? 25 100. 25 100 ಅಂದರೆ ಇಲ್ಲಿ 5ರಲ್ಲೇ ಮಲ್ಟಿಪ್ಲಿಕೇಶನ್ಸ್ ಮಾಡ್ತೀನಿ. 13ರಲ್ಲಿ ಎಷ್ಟು ರೀ? 65. 25 100. 65 ಡಿವೈಡೆಡ್ ಬೈ 100 ಇದ್ದಾಗ ಇದನ್ನು ಯಾವ ಥರ ಬರಿಬೋದು? 0.65 ಅಂತ ಬರಿಬೋದಾ? ಓಕೆ. ಇದನ್ನು ಈ ಥರ ಬರಿಬೋದು. ಇನ್ನು ನೆಕ್ಸ್ಟ್ 25 ನಾಲ್ಕಲೆ 100. ಇಲ್ಲಿ 4 ಮಲ್ಟಿಪ್ಲಿಕೇಶನ್ಸ್ ಮಾಡ್ಬೇಕು. 8 ನಾಲ್ಕಲೆ 32 ಡಿವೈಡೆಡ್ ಬೈ 25 ನಾಲ್ಕಲೆ 100. ಇದನ್ನು ಯಾವ ಥರ ಬರಿಬೋದು? 0.32 ಈ ಥರ ಬರಿಬೋದು. ಇದು 1ನೇದರಲ್ಲಿ ಇಷ್ಟು ಲೆಕ್ಕಗಳು ಕೇಳಿದರು. ಇನ್ನು 2ನೇದ್ರೊಳಗಡೆ ಯಾವ ಥರ ಡೆಸಿಮಲ್ ಆಗಿ ಅವರೇ ಕೊಟ್ಟಿದ್ದಾರೆ, ನೀವೇನು ಮಾಡಬೇಕು? ಅವಕ್ಕೂ ಫ್ರಾಕ್ಷನ್ನಾಗಿ ಬರೀಬೇಕು, ಭಿನ್ನ ರಾಶಿ ಒಳಗಡೆ ಬರೀಬೇಕು. ದಶಮಾಂಶ ಕೊಟ್ಟಿದ್ದಾನೆ, ನೀವು ಭಿನ್ನ ರಾಶಿ ಒಳಗಡೆ ಬರೀಬೇಕು. 0.7ನ ಯಾವ ಥರ ಬರೀಬೇಕು? ಇದು ಅದಕ್ಕಿಂತ ಈಸಿ ಅನಿಸ್ತೈತಿ. ಯಾಕಪ್ಪ ಅಂದ್ರೆ ಇಲ್ಲಿ ಕೊಟ್ಟಂಥ ಸಂಖ್ಯೆನ ಆ್ಯಸ್ ಇಟ್ ಈಸ್ ಮ್ಯಾಗ ಬರ್ಕೋಬೇಕು. 7 ಬರ್ಕೋಬೇಕು. ಡಿವೈಡೆಡ್ ಬೈ ಎಷ್ಟು ಸ್ಥಾನ ಬಿಟ್ಟು ಬಿಂದು ಇದೆ? ಬಿಡಿ 10 ಸ್ಥಾನಕ್ಕಿದೆ ಅಂದರೆ ಕೆಳಗಡೆ 10 ಬರೀಬೇಕು. 7 ಡಿವೈಡೆಡ್ ಬೈ 10 ಅದ್ರ ಉಲ್ಟಾ ಬರೀದೀವಿ ಅಷ್ಟೇ. ನೆಕ್ಸ್ಟ್ ಇಲ್ಲಿ ಕೊಟ್ಟಂಥ ಸಂಖ್ಯೆ 2 ಇದೆ ಮ್ಯಾಲಿ, ಬಿಡಿ 10 100. 100ನೇ ಸ್ಥಾನಕ್ಕೆ ಬಿಂದು ಇದೆ ಅಂದರೆ ಕೆಳಗಡೆ 100 ಬರೀಬೇಕು. ನೆಕ್ಸ್ಟ್ 38 3.8. 38ನ ಮೇಲೆ ಬರ್ಕೋಬೇಕು. ಎಷ್ಟು ಸ್ಥಾನ ಬಿಟ್ಟು ಬಿಂದು ಇದೆ? 1 ಸ್ಥಾನ, 10ರ ಸ್ಥಾನ 10. ಓಕೆ. ನೆಕ್ಸ್ಟ್ 145 ಬರ್ಕೋಬೇಕು. ಡಿವೈಡೆಡ್ ಬೈ ಬಿಡಿ 10ರ ಸ್ಥಾನಕ್ಕಿದೆ, ಡಿವೈಡೆಡ್ ಬೈ 10. ನೆಕ್ಸ್ಟ್ 56 ಎಷ್ಟು ಸ್ಥಾನ ಬಿಟ್ಟು ಬಿಂದು ಇದೆ? ಬಿಡಿ 10 100 ಕೆಳಗಡೆ 100. ನೆಕ್ಸ್ಟ್ 803 803 ಬರ್ಕೊಂಡು ಕೆಳಗಡೆ ಬಿಡಿ 10 100 ಸ್ಥಾನ. ಓಕೆ. ಇಷ್ಟು ಬರ್ಕೋಬೇಕು. ಇನ್ನು ನೆಕ್ಸ್ಟು ಯಾವ ಕ್ವಶನ್ಸ್ಗಳದಾವೆ ನೋಡೋಣ. ಇವಿಷ್ಟು ಲೆಕ್ಕಗಳು ಉಳಿದ್ರೆ ಇದು ಅಭ್ಯಾಸ ಕಂಪ್ಲೀಟ್ ಆಗ್ತದೆ. 1457 ಕೊಟ್ಟಂಥ ಸಂಖ್ಯೆನ ಆ್ಯಸ್ ಇಟ್ ಈಸ್ ಮ್ಯಾಗ ಬರ್ಕೋಬೇಕು. 1457 ಡಿವೈಡೆಡ್ ಬೈ ಬಿಡಿ 10 100ನೇ ಸ್ಥಾನಕ್ಕಿದೆ, ಕೆಳಗಡೆ 100. ಅದೇ ಥರ ನೆಕ್ಸ್ಟ್ 854 ಎಷ್ಟು ಸ್ಥಾನ ಬಿಟ್ಟು ಬಿಂದು ಇದೆ? 10ನೇ ಸ್ಥಾನಕ್ಕಿದೆ ಅಂದರೆ ಕೆಳಗಡೆ 10. ನೆಕ್ಸ್ಟ್ 1475 ಎಷ್ಟು ಸ್ಥಾನ ಬಿಟ್ಟು ಬಿಂದು ಇದೆ? 1 ಸ್ಥಾನ ಬಿಟ್ಟು ಬಿಡು ಅಂದರೆ ಕೆಳಗಡೆ ಡಿವೈಡೆಡ್ ಬೈ 10. ಓಕೆ. ನೆಕ್ಸ್ಟ್ 8.5 85 ಮ್ಯಾಗ ಬರ್ಕೊಂಡು ಡಿವೈಡೆಡ್ ಬೈ 10. ನೆಕ್ಸ್ಟ್ 8561 ಡಿವೈಡೆಡ್ ಬೈ ಬಿಡಿ 10 100 ಕೆಳಗಡೆ 100. ಓಕೆ. ನೆಕ್ಸ್ಟ್ ಲಾಸ್ಟ್ ಒನ್ನು 684 ಕೆಳಗಡೆ ಮೇಲೆ ಬರ್ಕೊಂಡು ಬಿಡಿ 10 100 ಕೆಳಗಡೆ 100. ಓಕೆ. ಇಷ್ಟು ಅಭ್ಯಾಸ 4.2ನಲ್ಲಿ ಅದು ದಶಮಾಂಶ ಭಿನ್ನ ರಾಶಿಗಳು ಅಧ್ಯಾಯ ಕಂಪ್ಲೀಟ್ ಆಯಿತು. ನೆಕ್ಸ್ಟು ಮಾನಸಿಕ ಗಣಿತ ಅಥವಾ ಹಣ ಚಾಪ್ಟರ್ನ ನಾನು ಕಂಪ್ಲೀಟಾಗಿ ಹೇಳ್ಕೊಡ್ತಾ ಇದ್ದೇನೆ. ಓಕೆ. ಫಸ್ಟ್ ಟೈಮ್ ಯಾರು ಚಾನಲ್ ನೋಡಿದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ವಿಡಿಯೋ ಇಷ್ಟ ಆದ ಒಂದು ಲೈಕ್ ಮಾಡಿ.